ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಂದಿತಾ ಲೈಫ್ಗೆ ಸ್ವಾಗತ. ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು. ನೋಡಿ, ನಮ್ಮ ಮನೇಲಿ ಸಿಂಪಲ್ಲಾಗಿ ದೀಪಾವಳಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ. ಅಂದರೆ ನಾವು ಗ್ರ್ಯಾಂಡ್ ಅಂತ ಏನು ಮಾಡೋದಿಲ್ಲ, ಎಲ್ಲರ ಮನೇಲೂ ದೀಪ ಹಚ್ಚಿ ಪೂಜೆ ಮಾಡೋ ಥರ ನಾವು ಸಹ ಸಿಂಪಲ್ಲಾಗಿ ಪೂಜೆ ನಡೀತು. ಸೋಮವಾರ ಅಮಾವಾಸ್ಯೆ ಶುರುವಾಗುತ್ತಲ್ವ, ಹಾಗಾಗಿ ಸಂಜೆ ನಾವು ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆ, ಅಂದರೆ ಲಕ್ಷ್ಮೀ ಕಳಶ ಏನು ಇಡಲಿಲ್ಲ, ಮನೇಲಿರೋಂಥ ಫೋಟೋಗೆ ಮತ್ತು ಕಳಶದ ಕಾಯಿ ಇಟ್ಟು ಪೂಜೆ ಮಾಡ್ತೀವಲ್ವ, ಹಾಗಾಗಿ ನಾವು ಹಾಗೇ ಪೂಜೆನ ಮಾಡಿದ್ವಿ. ಚೆನ್ನಾಗಿ ಪೂಜೆ ನಡೀತು. ನಮ್ಮ ಮನೇಲಿ ಸಿಂಪಲ್ಲಾಗೆ ಮಾಡೋದು ಯಾವಾಗಲೂ ನಾವು, ಯಾಕಂದರೆ ಇದು ಲಕ್ಷ್ಮಿಯನ್ನು ನಾವು ವರಮಹಾಲಕ್ಷ್ಮಿಗೆ ಇರ್ತೀವಿ. ಕೆಲವು ಸೇಟುಗಳೆಲ್ಲ ಮಾಡ್ತಾರಲ್ವ, ಆ ರೀತಿ ಏನು ಮಾಡೋದಿಲ್ಲ. ಸೇಟುಗಳಿಗೆ ಇದು ಲಕ್ಷ್ಮಿ ಇಡ್ತಾರೆ, ಕನ್ನಡದವರು ಸ್ವಲ್ಪ ಇಡ್ತಾರೆ, ಅಂದರೆ ನಾವೇನು ಇಡೋದಿಲ್ಲ ಅವತ್ತು. ಹಾಗಾಗಿ ನೋಡಿ, ನಮ್ಮ ಮನೇಲಿ ಇನ್ನೊಂದು ಖುಷಿ ಏನಂದರೆ ಕಳಶದ ಕಾಯಿ ಮೊಳಕೆ ಬಂದು ಗಿಡ ಆಗಿದೆ, ತುಂಬ ಅಂದರೆ ಎತ್ತರ ಆಗಿದೆ. ಇನ್ನೊಂದು ಸ್ವಲ್ಪ ದಿನ ಇದನ್ನು ಇಡ್ಬೋದು ನಾವು. ಆಮೇಲೆ ಇದನ್ನು ಯಾವುದನ್ನ ಟೆಂಪಲಿಗೆ ಕೊಡಬೇಕು. ಲಾಸ್ಟ್ ಟೈಮು ಹೀಗೆ ಬಂದಿತ್ತು. ಅದು ಅಂದರೆ ನಮಗೆ ಗೊತ್ತಿರೋ ನಮ್ಮ ಫ್ರೆಂಡವರಿಗೆ ಕೊಟ್ಟಿದ್ವಿ, ಟೆಂಪಲಿಗೆ ಆಗಿರಲಿಲ್ಲ. ಈ ಸರಿ ಅದು ಟೆಂಪಲಿಗೆ ಕೊಡಬೇಕಂತೆ, ಯಾರಿಗೂ ಕೊಡಬಾರ್ದು ಅಂತಾರೆ. ಪರವಾಗಿಲ್ಲ ಅಂಥೇಳಿ ನಾವು ಗೊತ್ತಿರೋರಿಗೆ ಕೊಟ್ವಿ. ಈ ಸರಿ ಟೆಂಪಲಿಗೆ ಕೊಡಬೇಕು. ನೆಕ್ಸ್ಟ್ ಬೇರೆ ಕಾಯಿನ ಇಡ್ತೀವಿ, ಅದನ್ನು ಚೇಂಜ್ ಮಾಡುವಾಗೆ. ವರ್ಷಕ್ಕೊಂದು ಕಾಯಿ ಈ ರೀತಿ ಬರ್ತಾಯಿರುತ್ತೆ, ವರ್ಷದೊಳಗೇ ಗಿಡ ಬಂದುಬಿಡುತ್ತೆ ನಮ್ಮ ಮನೆಯಲ್ಲಿ. ಹಾಗಾಗಿ ಆಗಾಗ ನಾವು ಈ ರೀತಿ ಕಾಯಿನ ಬದಲಾಯಿಸೋದಿಲ್ಲ, ಅದು ಗಿಡ ಬಂದಾದಮೇಲೆ ನಾವು ಬದಲಾಯಿಸೋದು. ನೋಡಿ, ದೀಪಗಳು ಸಂಜೆ ಪೂಜೆ ಎಲ್ಲ ಮಾಡಿ ದೀಪನ ಬಾಕ್ಲಲ್ಲೆಲ್ಲ ಇಟ್ಟಿದ್ವಿ. ತುಂಬ ಪ್ಲೇಸ್ ಇಲ್ಲ ನಮ್ಮ ಮನೆ ಹತ್ರ, ಇರೋ ಚಿಕ್ಕ ಜಾಗದಲ್ಲೇ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ದೀಪಗಳನ್ನ ತಂದು ಇಟ್ಟಿದ್ದೆ. ತುಳಸಿ ಕಟ್ಟೆ ಹತ್ರ, ಬಾಕ್ಲ ಹತ್ರ ಮತ್ತು ಕಿಟಕಿ ಹತ್ರ ಒಂದೆರಡು ದೀಪನ ಇಟ್ಟಿದ್ದೆ. ಚಿಕ್ಕದಾಗಿ ಚೊಕ್ಕವಾಗಿ ಪೂಜೆ ನಡೀತು. ಖುಷಿಯಾಯಿತು ನನಗೆ. ದೀಪಗಳನ್ನ ದೇವ್ರ ರೂಮಲ್ಲೂ ಎಷ್ಟು ಪ್ಲೇಸ್ ಇದೆ ಅದರಲ್ಲೇ ದೀಪಗಳನ್ನ ಇಟ್ಟಿದ್ದೆ. ದೇವ್ರ ಮುಂದೆ ಒಂದು ಸ್ವಲ್ಪ ಹೊಸ್ದಾಗಿ ತಂದಿರೋ ಅಂಥ ಏನೇ ಒಂದು ಇಟ್ಟರು ಪದಾರ್ಥಗಳನ್ನ, ಚಿನ್ನ ಬೆಳ್ಳಿ ಒಡವೆನೇ ಇಡಬೇಕು ಅಂತೇನಿಲ್ಲ. ಆ ಲಕ್ಷ್ಮೀ ಪೂಜೆಗೆ ಲಕ್ಷ್ಮಿಗೆ ಇಷ್ಟವಾದಂಥ ಒಂದು ಧನಿಯ, ಸಕ್ಕರೆ, ಸಾಲ್ಟ್ ಇದೆಲ್ಲ ಹೊಸ್ದಾಗಿ ತಂದಿದ್ವಿ ನಾವು ಅವತ್ತು. ಅದನ್ನೆಲ್ಲ ಒಂದು ಚಿಕ್ಕ ಬೌಲ್ಗೆ ಹಾಕಿಟ್ಟು ಪೂಜೆಯನ್ನು ಮುಗಿಸ್ಕೊಂಡೆ. ಹಾಗೆ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿದಾಗ ನಾವು ಶ್ರದ್ಧಾ ಭಕ್ತಿ ಇಂಪಾರ್ಟೆಂಟ್. ನಾವೇನು ಇಕ್ಕಿ ಅಂದರೆ ತುಂಬ ದುಡ್ಡು ಕಾಸು ಅದು ಇದು ಇಡ್ತೀವಿ ಅಂತಲ್ಲ, ನಾವೇನು ಇಟ್ಟು ಪೂಜೆ ಮಾಡ್ತೀವಿ ಅನ್ನೋದಕ್ಕಿಂತ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತಲ್ವಾ. ಹಾಗಾಗಿ ಪೂಜೆ ಎಲ್ಲ ನಾನು ಒಂದು ಶ್ರದ್ಧೆಯಿಂದ ಮಾಡಿದೆ. ಅಂದರೆ ನಮ್ಮ ಮನಸ್ಸಿಗೆ ಒಂದು ಫೀಲ್ ಆಗಬೇಕು, ನಾವೇನೇ ಮಾಡಿದ್ವಲ್ವ, ಒಂದು ಭಕ್ತಿಯಿಂದ ಮಾಡಿದ್ರೇ ಅಲ್ವಾ. ದೇವರಿಗೆ ಬೇಕಾಬಿಟ್ಟು ನಾವು ಮಾಡಿದ್ವಿ ಅಂತಲ್ಲ, ಒಂದು ಭಕ್ತಿಯಿಂದ ಮಾಡಿದ್ರೇ ಯಾವುದೇ ಆದ್ರೂ ಒಂದು ನಂಬಿಕೆ, ಅದು ಪ್ರತಿಫಲ ಸಿಗೋದು ಅನ್ನೋದು ನನ್ನ ಒಂದು ನಂಬಿಕೆ. ಹಾಗೆಯೇ ಅವತ್ತು ಸೋಮವಾರ ಅಮಾವಾಸ್ಯೆ ಇದ್ದಿತ್ತಲ್ವ, ಹಾಗಾಗಿ ನಾನು ಇದು ಸಾಂಬ್ರಾಣಿಯನ್ನು ಸ್ವಲ್ಪ ಹೊಗೆ ಕೊಟ್ಟೆ ಮನೆಯಲ್ಲೆಲ್ಲ. ಅಮಾವಾಸ್ಯೆ ಹುಣ್ಣಿಮೆಗೆ ಈ ರೀತಿ ಕೊಟ್ಟರೆ ತುಂಬ ಒಳ್ಳೆಯದು. ಮನೇಲಿ ಆದಷ್ಟು ನೆಗೆಟಿವ್ ಎನರ್ಜಿ ಎಲ್ಲ ಹೊರಗೋಗುತ್ತೆ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಅನ್ನೋದು ನಂಬಿಕೆ ಅಲ್ವಾ. ಹಾಗಾಗಿ ಸ್ವಲ್ಪ ಸಾಂಬ್ರಾಣಿಗೆ ಬಿಳಿ ಸಾಸಿವೆ ಎಲ್ಲ ಹಾಕಿ ನಾನು ಧೂಪ ಕೊಟ್ವಿ. ಮನೆಯ ಮೂಲೆಯಲ್ಲೂ ಸಹ ಧೂಪ ಕೊಟ್ಕೊಂಡ್ಬಂದರು ನಮ್ಮ ಮನೆಯವರು ನೀಟಾಗಿ. ಅದು ಮನೇಲಿ ಫುಲ್ಲು ಹೊಗೆ ಇರಬೇಕು, ಅದು ಹಾಗಾಗಿ ಕೆಟ್ಟದೆಲ್ಲ ಹೊರಗೋಗುತ್ತೆ ಅಲ್ವಾ. ಹಾಗಾಗಿ ತುಂಬ ಸ್ವಲ್ಪ ಚೆನ್ನಾಗಿ ಹೊಗೆ ಹಾಕಬೇಕು, ಧೂಪ ಕೊಡ್ತಾ ಇರಬೇಕು. ಮಂತ್ಲಿ ಒನ್ಸಾದರೂ ಈ ರೀತಿ ಮಾಡಬೇಕು. ಮಂತ್ಲಿ ಒನ್ಸು ಇಲ್ಲ 2 ಸಲ ಮಾಡೋಂಗಿದ್ರೆ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗುತ್ತೆ. ನಾವು ಹಾಗಾಗಿ ಈ ರೀತಿ ಮಾಡ್ತಾಯಿರ್ತೀನಿ ನಾನು. ಆರೋಗ್ಯ ಸಮಸ್ಯೆ ಇದೆಲ್ಲ ದೂರ ಆಗುತ್ತೆ ಅಂಥೇಳಿ. ಮತ್ತು ಬಾಗಿಲಿಗೆ ಅದು ಅಮಾವಾಸ್ಯೆ ಆಗಿರೋದ್ರಿಂದ ಒಂದು ನಿಂಬೆಹಣ್ಣನ್ನು ಏಳಿಸಿ ಬಾಗಿಲಲ್ಲಿಟ್ಟೆ. ಬಾಗಿಲಲ್ಲಿ ಆ ಕಡೆ ಈ ಕಡೆ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ಇಟ್ವಿ. ದೀಪಗಳು ಗಾಳಿ ಇತ್ತು ತುಂಬ, ಹಾಗಾಗಿ ಅದು ಹಣತೆ ಇದಾಗ್ತಿತ್ತು. ಮತ್ತೆ ಹಚ್ಚಿ ಹಾಗೆಯೇ ನಾವು ಪೂಜೆನ ಪೂರ್ತಿ ಮಾಡಿದ್ವಿ. ಪೂಜೆ ಆಗಿದ ತಕ್ಷಣ ನನ್ನ ಮಗಳು ಪಟಾಕಿ ಹೊಡೆಯೋಣ ಅಂದು. ನೋಡಿ, ನಾನು ನನ್ನ ಹಸ್ಬೆಂಡ್ ಇಬ್ಬರು ಪಟಾಕಿ ಸುಸುರು ಬತ್ತಿ ಹಚ್ತಾಯಿದ್ವಿ. ಏನೋ ಒಂದು ಖುಷಿ, ಬೆಳಕಿನ ಹಬ್ಬ ಅಲ್ವಾ. ಎಲ್ಲರ ಜೊತೆ, ಮಕ್ಕಳ ಜೊತೆ, ನಮ್ಮ ಇಬ್ಬರು ಮಕ್ಕಳು ಕೆಳಗೆ ಹೋಗಿದ್ದು, ನನ್ನ ಮಗಳು ನಾವು ಎಲ್ಲ ಸೇರಿ ದೀಪಾವಳಿಯನ್ನು ಆಚರಿಸಿದ್ವಿ. ಇದಾಗಿತ್ತು ನಮ್ಮನೆ ಸಿಂಪಲ್ ದೀಪಾವಳಿ ಬ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ.
ಥ್ಯಾಂಕ್ ಯು ಫ್ರೆಂಡ್ಸ್. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಎಲ್ಲರಿಗೂ ಒಳ್ಳೆಯದಾಗಲಿ.